14ರಿಂದ 17-18ರವರೆಗೆ 5 ಬಜೆಟ್ಗಳ ಗಾತ್ರದ ಒಟ್ಟು ಮೊತ್ತ 7,37,718.15 ಕೋಟಿ. ನಮ್ಮ 5 ವರ್ಷಗಳ ಅವಧಿಗೆ ಹೋಲಿಸಿದರೆ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿಯವರ ಸರ್ಕಾರದ ಅವಧಿಯಲ್ಲಿ 2,80,526.3 ಕೋಟಿ ರುಗಳು ಹೆಚ್ಚಿನ ಬಜೆಟ್ ಮಂಡಿಸಲಾಗಿದೆ. ಹಾಗಿದ್ದರೆ ಇಷ್ಟು ದೊಡ್ಡ ಮೊತ್ತದ ಬಜೆಟ್ ಮಂಡಿಸಿದರೂ ಕೂಡ ನಮಗಿಂತ ಹೆಚ್ಚಿನ ಮನೆಗಳನ್ನು ಕೊಡಲಾಗಲಿಲ್ಲ. ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೂ ಯಾವುದೇ ಪ್ರಯೋಜನ ಆಗಲಿಲ್ಲ. ನೀವು ಬಜೆಟ್ ಗಾತ್ರ ಜಾಸ್ತಿ ಮಾಡೋದಲ್ಲ, ಅಭಿವೃದ್ಧಿ ಮಾಡಿದೀವಿ ಅಂತಿರಲ್ಲ. 5 ವರ್ಷದಲ್ಲಿ ಒಂದು ಮನೆ ಕೊಟ್ರ ಜನತೆಗೆ ನೀವು ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ನಿಮ್ಮನ್ನು ಅಲ್ಲಿ ಕೂರಿಸಿದ್ದಾರೆ, ನಮ್ಮಲ್ಲಿ ಇಲ್ಲಿ ಕೂರಿಸಿದ್ದಾರೆ. ಇದ್ರ ಜೊತೆಗೆ ನಮ್ಮ ಸಿ ಪಾಟೀಲ್ ಎಲ್ಲ ಪಲಾಯನ ವಾದ ಮಾಡಿದ್ರು. ಅಲ್ಲ ನೀವು ಗ್ರಾಮೀಣದಾಗ ತಿರುಗಾಡ್ರಿ, ಮನಿ ಬಿಜೆಪಿ ಸರ್ಕಾರದಾಗ ಎಟ್ಟೆಟ್ ಮನಿ ಕೊಟ್ರಿ, ಸ್ಲಮ್ದಾಗ ಎಟ್ ಕೊಟ್ಟರು, ನಿಮ್ಮದೇನು ಹಕ್ಕಿಕತ್ತಿತ್ತು ಅದ್ರ ಹೇಳ್ರಿ. ಅದಕ್ಕೆ ನಾವು ಹೇಳುದು, ನೀವು ಹೇಳುದೆಲ್ಲ ಸುಳ್ಳತ್ತ. ಹೇಳುದು ನಿಮ್ದೆಲ್ಲ ಸೌದಿ ಅವರೇ ಮುಗಿಸ್ಲಿ ನೋಡಿ. 18ರವರೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೊಟ್ಟಿದ್ದಂತ 15 ಲಕ್ಷ ಮನೆ ಸುಳ್ಳ ಹೇಳಿ. ನೀವು ಎಷ್ಟು ಕೊಟ್ಟರೆ ಹೇಳಿ, ದಾಖಲೆ ತನ್ನಿ, ದಾಖಲೆ ಕೊಡಿ. ನೀವು 5 ವರ್ಷದಲ್ಲಿ ಏನ್ ಮಾಡಿದ್ರಿ ಅಂತ ಮನೆ ಕೊಡ್ಲಿಲ್ಲ ವಾದ ಮಾಡ್ತಿರಲ್ಲ. ಆಯ್ತು, ನಾವು ಸುಳ್ಳು ಹೇಳ್ತಾ ಇರೋರು. 5 ವರ್ಷ ಸುಳ್ಳು 5 ವರ್ಷಕ್ಕೆ ನೀವು ಕೊಟ್ಟಿರೋದು 20 ಮನೆ ಮಾತ್ರ ಕೊಟ್ಟಿದ್ದೀರಿ. 5 ವರ್ಷದಲ್ಲಿ 20 ಮನೆ ಕೊಟ್ಟಿದ್ದೀರಿ. ದಾಖಲೆ ತೆಗಿಸ್ತೇನೆ ನಾನು. ನೀವು ಚಾಲೆಂಜ್ ಮಾಡಿದ್ರೆ ಹೇಳಿ, ದಾಖಲೆ ತೆಗಿಸ್ತೇನೆ ಈಗ. ಮತ್ತೆ ಸುಮ್ಮನೆ ಮಾತಾಡ್ತಾರೆ. ಈಗ ಆಯ್ತು, ಸಿದ್ದು ಸಹೋದರೇ, ಗೋಪಾಲ್ ಕೃಷ್ಣ ಸಿದ್ದು ಸಹೋದರ, ನಿಮ್ಮ ಚಾಲೆಂಜ್ ಎಲ್ಲ ಆಯ್ತು. ನನ್ನ ಕೇಸರಿ ಮನೆಯಲ್ಲಿ ಕೂತ್ಕೊಂಡು ಮಾತಾಡುವ. ಈಗ ಮಾತು ಮುಗಿಸಬೇಕು. ನರಸ್ವಾಮಿ ಅವರೇ, ನೀವು ಸಹೋದರ ಒಂದೇ ಒಂದು ನಿಮಗೆ ನಾನು ಒಂದು ಸವಾಲನ್ನ ಸ್ವೀಕರಿಸ್ತೇನೆ. ಒಂದು ಸುಳ್ಳಿದ್ರೆ ಸಮೇತ ಯುವ ನಿಧಿಗೆ ಸಮೇತ ಹೇಳಿ. ನಾನು ಯುವ ನಿಧಿಗೆ ಎಷ್ಟು ಕೊಡ್ತಾ ಅಂದ್ರೆ ಎಲ್ಲ ಡಿಗ್ರಿ ಹೋಲ್ಡರ್ಸ್ಗೆ ನೀವು 3,015 ಕೊಡ್ತಾನ ಅಂತ ಹೇಳಿದ್ರಿ. ಈಗ 6 ತಿಂಗಳು ಪಾಸ್ ಆಗೋರು ಕೊಡ್ತೀರಿ. ಅವ್ರೇನ್ ಮಾಡ್ಬೇಕು? ಅವ್ರ ನಿರುದ್ಯೋಗಿಗಳ ನಾವು ಈ ವರ್ಷದಿಂದ ಪ್ರಾರಂಭ ಮಾಡಿರ್ಬೇಕಾಗಿತ್ತು. ಹಾಗಾದ್ರೆ ನಿಮಗೂ ನಮಗೂ ಕೊಡಕ್ಕಾಗುತ್ತಾ ನಿರುದ್ಯೋಗ ಅಂತ? ಈಗಲಿಂದ ಜಾರಿ ಬರಲಿಲ್ಲ ಅಂದ್ರೆ ನೀವು ನಿರುದ್ಯೋಗ ಆಗಿದ್ರಿ, ನಾನು ನಿರುದ್ಯೋಗ ಎಲ್ಲ ಸೌದಿಯವರಿಗೆ ಸ್ಕೀಮ್ ಬಗ್ಗೆ ಮಾಹಿತಿ ಇಲ್ಲ. ಆ ಮಾಹಿತಿ ಹೇಳು. ಎಲ್ಲ ಘೋಷಣೆ ಮಾಡಿದ್ವಿ, ಹೆಂಗ್ ಘೋಷಣೆ ಮಾಡಿದ್ವಿ, ಯಾವ ವರ್ಷದಿಂದ ಕೊಡ್ತೀವಿ ಅಂತ ಮಾಹಿತಿ ಹೇಳು ಸೌದಿಯವರಿಗೆ. ಪಾಪ ಅದು ಹೇಳಿದ್ಮೇಲೆ ಹೇಳಿದ್ರೆ ಅವ್ರ ಕ್ಲಾರಿಫಿಕೇಶನ್ ಆಗತ್ತಾ? ಜೊತೆಗೆ 200 ಯೂನಿಟ್ ಕೊಡ್ತಾ ಇದೀರಿ. ಈಗ ಕೊಡೋದು ಎಷ್ಟಾದ್ರೆ ನಿಮ್ದು? ಆಯ್ತು, ಈಗ ಎಷ್ಟು ಕೊಡ್ತಾ ಇದೀರಿ? 50 ಕೊಡ್ತಾ ಇದೀರಿ. ಹೆಚ್ಚು ಮಾಡಿ. ಬಿಲ್ ಬರೋ ಈಗ ಮಾಡಿ. 5 ನಿಮಿಷ. ನೀವಷ್ಟ ಅಸಮಾಧಾನ ಇದೀರಿ. ಜನರ ಅಸಮಾಧಾನ ಇಲ್ಲ. ಜನರು ಬಹಳ ಖುಷಿ ಅದಾರ. ಸ್ವಲ್ಪ ಒಂದ್ಸತಿ ಹೋಗಿ ಕೇಳ್ರಿ, ನಿಮ್ ಕ್ಷೇತ್ರದಾಗ ಹೋಗಿ ಕೇಳಿ. ಆ 5 ಗ್ಯಾರಂಟಿ ಬಗ್ಗೆ ನಿಮ್ ಕ್ಷೇತ್ರದಾಗ ಹೋಗಿ ಜನರ ಹತ್ರ ಮಾತಾಡಿ. ನೀವು ಹೋಗಿಲ್ಲ ಕಾಣಿಸುತ್ತೆ. ನಿಮ್ಗೆ ಮಾತ್ರ ಸಹೋದರ ನಿಮ್ದೇ ವಿಚಾರ ಹೇಳಬೇಕು ಅಂತಿದ್ದೆ, ಅಷ್ಟೊತ್ತಿಗೆ ನೀವು ಮಾತಾಡ್ಬಿಟ್ರಿ. ನಾನು ಸ್ವಾಮಿ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಲೋಕೋಪಯೋಗಿ ಇಲಾಖೆ ವತಿಯಿಂದ 2013-14 2017-18ರವರೆಗೆ ರಂಗನಾಥ್ 23,799 ಕಿಲೋಮೀಟರ್ ನಮ್ಮ ಆ ಅವಧಿನಲ್ಲಿ ರಸ್ತೆ ನಿರ್ಮಾಣ ಆಗಿದ್ದು. ನೀವು 18-19ರಿಂದ 22-23ರವರೆಗೆ 17,458. ನಿಮ್ ಬಜೆಟ್ ಗಾತ್ರನೂ ಜಾಸ್ತಿ ಆಗ್ತದೆ. ಆದ್ರೆ ನೀವು ಇಲ್ಲಿ ಬಂದ್ಬಿಟ್ಟಿದ್ದೇನೆ ಟೀಕೆ ಮಾಡಕ್ ಮಾತ್ರ ಇದು ಮಾಡ್ತೀರಿ. ರಸ್ತೆನೂ ನಿಮಗೆ ಕೊಡಲ್ಲ ಸ್ವಾಮಿ ನಿಮ್ ಪಕ್ಷದವರು. ಇನ್ನು ಮುಂದುವರೆದ ಭಾಗದಲ್ಲಿ ಕೇಳಿ, ನೀರಾವರಿ ಇಲಾಖೆಗೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ನೀರಾವರಿ ಇಲಾಖೆಯಿಂದ ಕೈಗೊಂಡ ಕಾಮಗಾರಿಗಳ ವಿವರ 13-14ರಿಂದ 17-18ರವರೆಗೆ 5,03,576 ಎಕರೆ ಪ್ರದೇಶಕ್ಕೆ ನೀರಾವರಿಯನ್ನ ಒದಗಿಸಿದ್ದು. ನೀವು 18-19ರಿಂದ 22-23ರವರೆಗೆ 2,77,054 ಎಕರೆ. ಬಜೆಟ್ ಜಾಸ್ತಿ ಆಯ್ತು ಸ್ವಾಮಿ, ನಿಮ್ ಬಜೆಟ್ ಜಾಸ್ತಿ ಆಯ್ತು. ಬಹಳ ಅಭಿವೃದ್ಧಿ ಮಾಡಿದ್ರಿ. ಇದು ದಾಖಲೆ. ಇದು ಸುಳ್ಳಾದ್ರೆ ಬನ್ನಿ ಇಬ್ರು ಕೂತ್ಕೊಂಡು ಚರ್ಚೆ ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.